ನಮಸ್ತೆ, ನಾನು ಎಲ್ ಪ್ರಸನ್ನ, ಭಾರತಿ ಟೀಚರ್ ಚಿತ್ರದ ನಿರ್ದೇಶಕ, ಆದರೆ ಇವತ್ತು ಝೀ ಕನ್ನಡದ ನಿರೂಪಕ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಈ ಚಿತ್ರದ ನಾಯಕ ನಟರಾದಂಥ ರೋಹಿತ್ ಅವರು ಮತ್ತು ನಾಯಕ ನಟಿಯಾದಂತಹ ಯಶಿಕಾ ಅವರು. ಈ ಚಿತ್ರದ ಯಶಸ್ಸಿನ ಕುರಿತು ಈಗ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಕಾಣ್ತಾ ಇರತಕ್ಕಂತಹ ಭಾರತಿ ಟೀಚರ್ ಚಿತ್ರದ ಕುರಿತು ಇವರಿಬ್ಬರ ಜೊತೆ ಒಂದೆರಡು ಮಾತಾಡೋಣ. ಹಲೋ. ಹಲೋ ಸರ್. ಹಲೋ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಾವು? ನಾನು ಫೈನು. ಎಲ್ಲಿ ನಿಮ್ಮ ನಿರ್ದೇಶಕರು? ಸಿಕ್ಲೀವ್. ದೇವರು ಒಳ್ಳೇದು ಮಾಡಲಿ ಅವರಿಗೆ. ಭಾರತಿ ಟೀಚರ್ ಚಿತ್ರ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಇದ್ರ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್. ಇದು ನನ್ನ ಮೊದಲನೇ ಸಿನಿಮಾ. ಮೊದಲನೇದಾಗಿ ಪ್ರೇಕ್ಷಕರೆಲ್ಲರೂ ನನ್ನ ಪಾತ್ರವನ್ನು ಹಾಗೂ ನನ್ನ ಅಭಿನಯವನ್ನು ಒಪ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸಿನಿಮಾ ಈಗಾಗಲೇ 2 ವಾರ ದಾಟಿ ಓಡ್ತಾ ಇದೆ. ಎಲ್ಲ ಅರ್ಬನ್ ಬಿಟ್ಟು ರೂರಲ್ ಕಡೆ ಎಲ್ಲ ಥಿಯೇಟರ್ಸು ಹೌಸ್ಫುಲ್ ಆಗ್ತಾ ಇದೆ ಡೇ ಒನ್ನಿಂದ, ಅದು ತಮಗೂ ಗೊತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ರೆಸ್ಪಾನ್ಸ್. ಇನ್ನೂ ಇದಕ್ಕೆಲ್ಲ ಮೇನ್ ರೀಸನ್ ಆಗಿರೋ ನಮ್ಮ 50 ರೂಪಾಯಿ ಕಾನ್ಸೆಪ್ಟ್ ಏನಿದೆಯೋ ಬರೀ ಸಿಂಗಲ್ ಸ್ಕ್ರೀನ್ಗಳಿದೆ, ಅದು ತುಂಬ ವರ್ಕ್ ಆಗಿ ರೂರಲ್ ಆಡಿಯನ್ಸು ಬರ್ತಾ ಇದ್ದಾರೆ ಈ ಒಂದು ನಮ್ಮ ಉದ್ದೇಶಕ್ಕೆ. ತುಂಬ ವಿವರಗಳನ್ನು ಕೊಟ್ರಿ, ಧನ್ಯವಾದಗಳು. ನೀವೇನು ಹೇಳ್ತೀರಾ? ನನಗಂತೂ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಖುಷಿ, ಹ್ಯಾಪಿ ಎಲ್ಲ. ಸೊ ಸಿನಿಮಾ ಕೂಡ ತುಂಬ ಹೌಸ್ಫುಲ್ ಆಗಿ ಕೂಡ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ಕಡೆಯಿಂದ ಕೂಡ. ಅದಂತೂ ಫುಲ್ ಖುಷಿ ಆಯಿತು. ಈಗ ಒಂದು ಥಿಯೇಟರ್ ವಿಸಿಟ್ ಮಾಡಿದಾಗ ಅವರೆಲ್ಲ ಬಂದ್ಬಿಟ್ಟು ಅಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅಲ್ಲಿ, ಅವರೆಲ್ಲ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಕೊಡೋದಿರಲಿ, ನಾನು ಮಾತಾಡ್ಸೋದಿರಲಿ, ಅದಂತೂ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಓಹೋ, ಈಗ ಮಕ್ಕಳು ಅಕ್ಕ ಅಕ್ಕ ಅಂತ ಕರೆದಾಗ ತುಂಬ ಖುಷಿ ಆಯಿತು. ಅಲ್ಲಿ ಸೆಟ್ಟಲ್ಲಿ ಏನಾದರೂ ಡೈರೆಕ್ಟ್ರು ಬೈದಾಗ ಬೇಜಾರಾಗಿತ್ತಾ? ಬೇಜಾರೇನಿಲ್ಲ, ಯಾಕಂದರೆ ಸರ್ ಕೂಡ ನನಗೆ ಒಳ್ಳೇದಾಗಲಿ, ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ ತಾನೇ ಹೇಳೋದು ಅಲ್ವ ಸರ್. ಸೊ ಅದರಿಂದ ನನಗೆ ಬೈದಿದ್ದೇನು ಅಷ್ಟೊಂದು ಬೇಜಾರಾಗಿಲ್ಲ. ಬೇಜಾರಾದಾಗೆಲ್ಲ ಹಂಗೆ ಮೂಡ್ ಅಪ್ಸೆಟ್ ಆದರೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ. ಹಾಗೆ ಸಿ.ಕೈ ಚಂದ್ರು ಸರ್ ಇದ್ದರು, ಅವರು ಕೂಡ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡಿದ್ವಿ. ಒಟ್ಟಾರೆಯಾಗಿ ಈಗ ನಾವು ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ವಿ, ಚಿತ್ರ ಶೂಟಿಂಗ್ ಮಾಡುವಾಗ ಇರುವಂತಹ ಏನೆಲ್ಲ ಸಮಸ್ಯೆಗಳಿರ್ತದೆ, ಆ ಒದ್ದಾಟಗಳಿರ್ತದೆ, ಅದೆಲ್ಲವೂ ಈ ಮಗುಗೆ ಈಗ ಅದು ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಅದರದ್ದು ಆ ಫಲಿತಾಂಶವನ್ನು ಈಗ ನೋಡ್ತಾ ಇರೋದ್ರಿಂದ ಏನು ತೆಗಿತಾ ಇದ್ದೀವಿ, ಹೇಗೆ ತೆಗಿತಾ ಇದ್ದೀವಿ ಅನ್ನುವಂಥದ್ದು, ಯಾತಿಗೆ ತೆಗಿತಾ ಇದ್ದೀವಿ ಅನ್ನುವಂಥದ್ದು, ಅವಳ ವಯಸ್ಸಿಗೆ ಮೀರಿದಂತಹ ಅಭಿನಯವನ್ನು ಆಕೆ ನೀಡಿದ್ದಾಳೆ. ಸೊ ಹಾಗಾಗಿ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಬಟ್ ಟೋಟಲ್ಲಾಗಿ ನಾವು ಹೊರಗಡೆ ಪರದೆ ಮೇಲೆ ನೋಡಿದಾಗ ಅವಳ ಈ ಪರ್ಫಾರ್ಮೆನ್ಸು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಷಯದಲ್ಲಿ ನಾನು ಕೂಡ ತುಂಬ ಹ್ಯಾಪಿ, ನಿಜವಾಗ್ಲೂ ಸಂತೋಷ ಆಗಿದೆ. ಒಬ್ಬ ನಿರ್ದೇಶಕನಾಗಿ ಆಕೆಯ ಅಭಿನಯ ಆಗಲಿ ಮತ್ತು ರೋಹಿತ್ ಅವರ ಅಭಿನಯ ಆಗಲಿ, ಇದೆಲ್ಲವೂ ಕೂಡ ನನಗೆ ನಿಜವಾಗ್ಲೂ ಒಂದು ದೊಡ್ಡ ಸಮಾಧಾನವನ್ನು ತಂದುಕೊಟ್ಟಿದೆ. ಚಿತ್ರದ ನಿರ್ದೇಶಕನಾಗಿ ನಾನು ನನ್ನ ಒಂದೆರಡು ಅನುಭವವನ್ನು ಹೇಳೋದಾದರೆ, ನಾವು ಆಗಲೇ ರೋಹಿತ್ ಹೇಳಿದಾಗೆ 50 ರೂಪಾಯಿ ಕಾನ್ಸೆಪ್ಟು ಜನಗಳನ್ನು ತುಂಬ ಹತ್ತಿರಕ್ಕೆ ತಂದಿದೆ ಅಂತ ಭಾವಿಸ್ತೀನಿ. ಆಮೇಲೆ ಮುಖ್ಯವಾಗಿ ಈ ಕನ್ನಡ ಜಾಗೃತಿ ಇದೆಯಲ್ಲ, ಈ ಕನ್ನಡ ಜಾಗೃತಿ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬೆಳಿಬೇಕು. ಆ ಕೊನೆಯಲ್ಲಿ ಆ ಮಗು ತಾನು ಒಂದೇ ಒಂದು ಮಾತು ಕೇಳ್ಕೊಳ್ತಾಳೆ, ನಾನು ಮನಸ್ಸು ಮಾಡಿ ನನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಕನ್ನಡ ಸಾಕ್ಷರನ್ನಾಗಿ ಮಾಡಿದೆ. ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ನಾಡಿನಲ್ಲಿ, ಪ್ರತಿಯೊಬ್ಬರೂ ಕೂಡ ಕನಿಷ್ಠ 10 ಜನಕ್ಕೆ ಒಂದು ಕನ್ನಡ ಸಾಕ್ಷರರನ್ನಾಗಿ ಮಾಡಿದ್ರೆ ನಮ್ಮ ಇಡೀ ಕರ್ನಾಟಕ ಪೂರ್ತಿ ಕನ್ನಡಿಗರಿಂದನೇ ತುಂಬಿರ್ತದೆ ಅನ್ನುವಂತಹ ಒಂದು ಕನಸು ಆಕೆಗಿದೆ. ಈ ಕನಸನ್ನು ನನಸು ಮಾಡುವಂತಹ ಹೊಣೆ ಎಲ್ಲ ಕನ್ನಡಿಗರಿಗೂ ಇದೆ, ಎಲ್ಲ ಕನ್ನಡಿಗರ ಜವಾಬ್ದಾರಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಚಿತ್ರದಲ್ಲಿ ನಿಮಗೆ ತುಂಬ ಇಷ್ಟವಾಗಿದ್ದು ಯಾವುದು? ಅಭಿನಯನ ಅಥವಾ ಹಾಡುಗಳಲ್ಲಿ ನೀವು ಅಭಿನಯಿಸಿದ್ದ? ಹಾಡುಗಳಲ್ಲಿ ಡ್ಯಾನ್ಸ್ ಮಾಡಿದ್ದು ನನಗೆ ಇಷ್ಟ ಆಯಿತು. ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ. ಸಿನಿಮಾ ಸೀನ್ಸು, ಆ್ಯಕ್ಟಿಂಗ್ಸು, ಆಮೇಲೆ ದೊಡ್ಡ ಆ್ಯಕ್ಟರ್ಗಳ ಜೊತೆ ಮಾಡಿದ್ದು ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ನನಗೆ ಡ್ಯಾನ್ಸ್ ಮಾಸ್ಟರಾಗಿ ಸಿಕ್ಕಿದ್ದು ಕಮ್ಮಿ ಮಾಸ್ಟರ್ ಸಿಕ್ಕಿದ್ದು. ಅವರಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ನಮ್ಮ ಡೈರೆಕ್ಟರ್ ಸರ್ ಕೂಡ ಡ್ಯಾನ್ಸ್ ಮಾಡಿದರು ನಮ್ಮ ಜೊತೆ. ಅವತ್ತೆಲ್ಲ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಆಟ ಆಡಿಕೊಂಡು, ಈ ಸಿನಿಮಾದಲ್ಲಿ ಆಟ ಮಾತು ಕಥೆನೇ ಜಾಸ್ತಿ ಇದೆ. ಆ್ಯಕ್ಚುಲಿ ನಾವು ಆ್ಯಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಆಡಿಕೊಂಡೇ ಕುತ್ಕೊಂಡಿದ್ದು. ಬಟ್ ಸೀನ್ಸ್ ಅಂತೂ ಸಿಕ್ಕಾಪಟ್ಟೆ ಬೇಗ ಕೂಡ ಕಂಪ್ಲೀಟ್ ಆಯಿತು. ಯಾವ ದೃಶ್ಯ ನಿಮಗೆ ತುಂಬ ಕಷ್ಟ ಅನ್ನಿಸ್ತು?
ಒಂದೊಂದು ಹಳೆ ಕಾಲದ್ದು ವರ್ಡ್ಸ್ ಇತ್ತು, ಅದೊಂದು ಸ್ವಲ್ಪ ಡಿಫಿಕಲ್ಟ್ ಆಯಿತು. ಆಮೇಲೆ ಒಂದು ಸೀನಲ್ಲಿ ಒಂದು ಎಮೋಷ್ನಲ್ ಆಗಿ ಅವಳು ಹೇಗೆ ಅದನ್ನು ಭಾರತಿ ಇರ್ತಾಳಲ್ಲ, ಅವಳು ಎಮೋಷ್ನಲ್ ಆಗಿ ಒಂದು ಸೀನ್ ಇದೆ. ಆ ಸೀನ್ನ ನೀವೆಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೊತೀನಿ. ಅದು ಲಿಟಲ್ ಡಿಫಿಕಲ್ಟ್ ಆದ್ರೂ ಸರ್ ಕೂಡ ಹೆಲ್ಪ್ ಮಾಡಿದ್ರು. ನಾನು ಅಳ್ಬೇಕಾದ್ರೆಲ್ಲ ಸರ್ ಕೂಡ ಸಿಕ್ಕಾಪಟ್ಟೆ ಹತ್ತಿದ್ದಾರೆ, ನನ್ನ ಜೊತೆನೇ ಹತ್ಕೊಂಡು ಕೂಡ ಹೋಗಿದ್ದಾರೆ, ನಗ್ಬೇಕಾರೆ ನಕ್ಕೊಂಡು ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು. ಹಾಗೆ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರು ಸರ್ ನಂಗೆ ಸಪೋರ್ಟ್ ಮಾಡಿದ್ರಿಂದ ಈಸಿ ಆಯಿತು. ನಿಮಗೆ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಅನ್ನಿಸಿದಂತಹ ದೃಶ್ಯ ಯಾವುದು ತುಂಬ ಕಷ್ಟ ಆಯಿತು? ಫೈಟು. ಇದು ನನ್ನ ಮೊದಲನೇ ಸಿನಿಮಾ, ಮೊದಲನೇ ಫೈಟು, ಸೊ ಮೊದಲನೇ ಎಕ್ಸ್ಪೀರಿಯೆನ್ಸು. ಅದರಲ್ಲೂ ಥ್ರಿಲ್ಲರ್ ಮಂಜು ಸರು ಈ ಥರ ರೋಪೆಲ್ಲ ಹಾಕಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದೊಂಚೂರು ಚಾಲೆಂಜಿಂಗ್ ಆಗಿತ್ತು, ಬಟ್ ಚೆನ್ನಾಗಿ ಬಂದಿದೆ. ತುಂಬ ಜನ ಫೈಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಿಜ, ಫೈಟ್ ಚೆನ್ನಾಗಿದೆ. ಈಗ ಚಿತ್ರದಲ್ಲಿ ಭಾವಪೂರ್ಣವಾಗಿ ಅಭಿನಯಿಸೋದು ಅನ್ನೋದು ಪರ್ಫಾರ್ಮೆನ್ಸ್ ಇರ್ತದೆ. ಈಗ ಭಾವಪೂರ್ಣವಾಗಿ ಅಭಿನಯಿಸೋದಕ್ಕೆ ನಿಮಗೆ ಚಾಲೆಂಜಿಂಗ್ ಅನಿಸಿದ್ದು ಯಾವುದು? ಅದರಲ್ಲೇ ಒಂದು ನಂದು ಮತ್ತು ನನ್ನ ಫ್ರೆಂಡ್ ಒಂದು ಸೀನ್ ಇರುತ್ತೆ. ಸೊ ಆ ಸೀನಲ್ಲಿ ಒಂಚೂರು ಎಮೋಷ್ನಲ್ ಪ್ಲಸ್ ಕೋಪ ಇರಬೇಕು, ಆ ಎರಡೂ ಮಿಕ್ಸ್ ಮಾಡಿ ತೊಗೊಂಬರ್ಬೇಕಾಗಿತ್ತು. ಅದೊಂಚೂರು ಚಾಲೆಂಜಿಂಗ್ ಆಯಿತು, ಬಟ್ ನಮ್ಮ ಡೈರೆಕ್ಟರ್ ಸರ್ ಅವರ ಹೆಲ್ಪಿಂದ ಅದೂ ಆಯಿತು. ಓಕೆ, ಮುಂದೆ ಇನ್ನು ಭಾರತಿ ಟೀಚರ್ ಥರದ್ದೇನೆ ಪರ್ಫಾರ್ಮೆನ್ಸ್ಗೆ ಅವಕಾಶ ಇರುವಂಥ ಸಿನಿಮಾಗಳು ಮಾಡ್ತೀರಾ ಅಥವಾ ಸ್ಟಾರ್ ಆಗೋದಕ್ಕೆ ಬೇಕಾದಂಥ ಸಿನಿಮಾಗಳು ಮಾಡ್ತೀರಾ? ಯಾವ ಸಿನಿಮಾ ಬರುತ್ತೋ, ಕಾನ್ಸೆಪ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ, ನನಗೆ ಪರ್ಸ್ನಲಿ ಇಷ್ಟ ಆದರೆ ಯಾವುದೇ ಸಿನಿಮಾ ಆದರೂ ಕೂಡ ನಾನು ಮಾಡ್ತೀನಿ. ಅದರಲ್ಲೂ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋದಾದರೂ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಿಕಾಸ್ ಸಿ.ಕೈ ಚಂದ್ರ ಸರ್ ಮುಂದೆ ಮಾತಾಡೋದಕ್ಕೆ ನನಗೆ ಫಸ್ಟ್ ನರ್ವಸ್ ಇತ್ತು. ಆಮೇಲೆ ಅವ್ರು ಕೂಡ ಸಮಾಧಾನ ಮಾಡಿ ಅವ್ರು ಕೂಡ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಫ್ರೆಂಡ್ಲಿ ಆದೆ. ಸೊ ಎಲ್ಲ ಥರ ಸಿನಿಮಾ ಕೂಡ ಮಾಡ್ತೀನಿ ನಾನು. ನಿಮಗೆ ಇದು ಪರ್ಫಾರ್ಮರ್ ಅನ್ನಿಸ್ಕೊಳ್ಬೇಕಾ ಅಥವಾ ಸ್ಟಾರ್ ಅನ್ನಿಸ್ಕೊಳ್ಬೇಕಾ? ಸ್ಟಾರ್ ಅನ್ನಿಸ್ಕೊಂಡ್ರು ಪರ್ಫಾರ್ಮೇ ಮಾಡಬೇಕಲ್ಲ ಸರ್. ಸೊ ಯಾವುದೇ ರೋಲ್ ಎನಿ ಇಂಪಾರ್ಟೆಂಟ್ ಕನ್ವೆ ಮಾಡೋದಿದ್ರು ಸಾಕು, ಅದು ನಾನು ಕನ್ವೆ ಮಾಡ್ಕೋತೀನಿ. ನೋಡಿದ್ರಲ್ಲ, ಭಾರತಿ ಟೀಚರ್ ಚಿತ್ರದ ನಾಯಕಿಯಾದಂತಹ ಯಶಿಕಾ ಅವರು ಮತ್ತು ನಾಯಕರಾದಂತಹ ರೋಹಿತ್ ಅವರು ತಮ್ಮ ಅಭಿಪ್ರಾಯಗಳನ್ನು ಚಿತ್ರದ ಕುರಿತು, ಅಲ್ಲಿನ ಅಭಿನಯದ ಕುರಿತು, ಅವರ ಕನಸುಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಹಂಚ್ಕೊಳ್ಳುವಂಥದ್ದು ಇನ್ನೂ ಬೇಕಾದಷ್ಟು ಕನಸುಗಳಿವೆ. ಆ ಕನಸುಗಳಿಗೆ ಅದಕ್ಕೆ ಮುಂದೆ ಬೇರೆ ಕಾಲಾವಕಾಶಗಳಿದೆ. ಈ ಹೊತ್ತಿನಲ್ಲಿ ಭಾರತಿ ಟೀಚರ್ ಚಿತ್ರದ ಯಶಸ್ಸಿಗೆ ಕಾರಣಕರ್ತರಾಗಿರತಕ್ಕಂಥ ನಮ್ಮ ತಂಡದ ಎಲ್ಲರಿಗೂ ಮತ್ತು ಎಲ್ಲ ಕನ್ನಡಿಗರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.